ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾಸ್ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇದೊಂದು ಹೊಸ ಬ್ಯಾಚ್ ಅನೌನ್ಸ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಡಿಯೋ. ಸೊ ಹೊಸದಾದ ಒಂದು ಯೂನಿಕ್ ಆದಂಥ ಹೆಸರು ನೋಡಿ, ಓನ್ಲಿ ದಿಸ್ ಮಚ್ ಅಂತ ಹೇಳುವಂಥ ಬ್ಯಾಚ್. ಯಾಕೆ ಹೆಸರು ಅಂತಂದರೆ, ಈಗ ತುಂಬ ಜುಡಿಷರಿ ಎಕ್ಸಾಮ್ಗೆ, ಅದು ಕರ್ನಾಟಕ ಜುಡಿಷರಿ ಎಕ್ಸಾಮ್. ಸೊ ಬೇರೆ ಬೇರೆ ಕನ್ಸರ್ನ್ಸ್ ಇದೆ. ಒಂದು, ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿಲ್ಲ, ಅಥವಾ 3 ಇಯರ್ಸ್ ಪ್ರಾಕ್ಟೀಸ್ ಅದು ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು. ಸೊ ಈ ಹಂತದಲ್ಲಿ ಈ ಬ್ಯಾಚನ್ನು ಯಾಕೆ ಪ್ರಾರಂಭ ಮಾಡ್ತೇವೆ ಅಂತಂದರೆ, ಸೊ ಯಾವುದೇ ಸಂದರ್ಭದಲ್ಲಿ ನಾವು ಕ್ವಿಕ್ಕಾಗಿ ರೆಡಿ ಇರಬೇಕು. ಒಂದು ವೇಳೆ ಎಕ್ಸಾಮ್ ನೋಟಿಫೈ ಮಾಡಿದ್ರು ಅಥವಾ ಮಾಡದಿದ್ರು ಹೇಗೋ ನಾವು ಕಲ್ತ್ಕೊಂಡಿರ್ತೇವೆ, ಓದಿರ್ತೇವೆ. ಬಟ್ ತುಂಬ ಟೈಮ್ ಅನ್ನೋದಕ್ಕೆ ನಿಮಗೆ ವ್ಯಯಿಸಲಿಕ್ಕೆ ಇಷ್ಟ ಇಲ್ಲ. ಸೊ ಒಂದು ಸಂಕ್ಷಿಪ್ತವಾಗಿ 30ರಿಂದ 35, ಹೆಚ್ಚಂದರೆ 40 ಅವರ್ಸ್ ಮ್ಯಾಕ್ಸಿಮಮ್. ಸೊ 30 to 40 ಅವರ್ಸ್ ರೇಂಜಲ್ಲಿ ಕವರ್ ಆಗುವಂಥ, ಬಟ್ ಸಿಲೆಬಸ್ ಎಲ್ಲ ಕವರ್ ಆಗಿರಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಂತ ಹೇಳಿ ನೋಡ್ಕೊಂಡಿರಬೇಕು. ಸೊ ಅಂಥ ಒಂದು ಬ್ಯಾಚ್ ಇದ್ದರೆ ಸುಲಭ ಅಂತ ಎಷ್ಟೋ ಜನರು ನನ್ನ ಹತ್ರ ಹೇಳಿದ್ರು. ಯಾಕೆಂದರೆ ಯಾಕೆಂದರೆ ತುಂಬ ಜನ ಲಾಯರ್ಸ್ ಇರ್ತಾರೆ, ತುಂಬ ಜನ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಬ್ಯುಸಿ ಇರ್ತಾರೆ, ಓದಲಿಕ್ಕೆ ಟೈಮ್ ಇರೋದಿಲ್ಲ. ದ್ಯಾಟ್ ಇಸ್ ದ ಮೇನ್ ಕನ್ಸರ್ನ್ ಅಲ್ವಾ. ಎಕ್ಸಾಮ್ ಇದೆ ಬಟ್ ಓದಲಿಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳುವಂಥವರಿಗೆ, ಸೊ ಅವರಿಗೆ ಸುಲಭ ಆಗಲಿ ಅಂತ ಹೇಳಿ ಮಾಡಿರುವಂಥ ಒಂದು ಯೂನಿಕ್, ಅದಕ್ಕೆ ಡಿಸೈನ್ ಮಾಡಿರುವಂಥ ಒಂದು ಬ್ಯಾಚ್ ಅಂತ ಹೇಳಿ ಹೇಳ್ಬೋದು. ತುಂಬ ಡೀಟೇಲ್ಡ್ ಅಲ್ಲ ಇದು, ಬಟ್ ಇರುವಂಥ ಎಲ್ಲ ವಿಷಯವನ್ನು ಯಾವುದಾದ್ರು ಇಂಪಾರ್ಟೆಂಟ್, ಹೇಗೆ ಇಂಪಾರ್ಟೆಂಟ್ ಹೇಳುವಂಥದ್ದೆಲ್ಲ ನಾವು ಇದರಲ್ಲಿ ತಿಳಿಸ್ಕೊಡ್ತಿದ್ದೇವೆ. ಸೊ ಕರ್ನಾಟಕ ಜುಡಿಷರಿ ಎಕ್ಸಾಮ್ ಸಂಬಂಧಪಟ್ಟ 10 ಆ್ಯಕ್ಟ್ಸ್ಗಳೇನಿವೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಕನ್ನಡದಲ್ಲಿ ನಾನು ವಿವರಣೆ, ಇಂಗ್ಲೀಷ್ ಸ್ಲೈಡ್. ಇದು ನಮ್ಮ ಯೂಟ್ಯೂಬಲ್ಲಿ ನಾನು ಯಾವ ರೀತಿ ಫಾರ್ಮೆಟಲ್ಲಿ ಮಾಡ್ತೇನೆ ಆ ರೀತಿ ಇರುವಂಥದ್ದು. ಸೊ ಕರ್ನಾಟಕ ಜುಡಿಷರಿ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬ್ಯಾಚ್ 1 ಬ್ಯಾಚ್ ಸ್ಟಾರ್ಟ್ ಆಗಿರುವಂಥದ್ದು. ಇನ್ನು ಹೇಗೆ ಸ್ಟೂಡೆಂಟ್ಸ್ಗಳು ಯಾವ ರೀತಿ, ಅಂದರೆ ಈಗ ಯಾವ ಟೈಮನ್ನು ಹೆಚ್ಚು ಡಿಮಾಂಡ್ ಮಾಡ್ತಾರೆ ಅದರ ಮೇಲೆ ನಾವು ಇನ್ನೂ ಹಲವಾರು ಬ್ಯಾಚಸ್ಗಳನ್ನು ಕೂಡ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಬೇರೆ ಬೇರೆ ತರಹದ ಬ್ಯಾಚಸ್ಗಳನ್ನು ಕೂಡ, ಅಂದರೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಬ್ಯಾಚ್ ಅಥವಾ 1 ಇಯರ್ ಲಾಂಗ್ ಬ್ಯಾಚ್ ಮುಂದಿನ ವರ್ಷಕ್ಕೆ ಅದು ಕೂಡ ಪ್ರಾರಂಭಿಸಲಿಕ್ಕಿದ್ದೇವೆ. ಬಟ್ ದಿಸ್ ಇಸ್ ಓನ್ಲಿ ಫಾರ್ ಈ ವರ್ಷ ಯಾರು ಎಕ್ಸಾಮ್ ಬರೀತಿದ್ದೀರಿ ಅವರಿಗೆ ಒಂದು ಕ್ವಿಕ್ಕಾಗಿ ರ್ಯಾಪಿಡ್ ರಿವಿಷನ್ ಆಗಲಿ ಅಂತ ಹೇಳುವಂಥ ಕಾರಣಕ್ಕೆ. ಯಾಕೆಂದರೆ ಒಂದ್ಸಲ ಎಕ್ಸಾಮ್ ನೋಟಿಫೈ ಆದ ನಂತರ, ಈಗ ನೋಟಿಫೈ ಆಗಲಿಲ್ಲ, ನೋಟಿಫೈ ಆದ ನಂತರ ನೀವು ಹೆಚ್ಚು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ದ್ಯಾಟ್ ಈಸ್ ದ ಬೆಸ್ಟ್ ಮೆಥಡ್. ಅದಕ್ಕಿಂತ ಮೊದಲು ನಿಮಗೆ ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು. ಸೊ ಎಲ್ಲದೂ ಕೂಡ ಅದರದ್ದೇ ಆದಂಥ ಯೂನಿಕ್ ಅಪ್ರೋಚ್ ಇರುತ್ತೆ. ಸಬ್ಜೆಕ್ಟನ್ನು ತಿಳ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ MCQಗಳನ್ನ ಸಾಲ್ವ್ ಮಾಡುವಂಥದ್ದು ಇರ್ಬೋದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳು. ಸೊ ಹಾಗಿರುವಾಗ ನಾವು ಆದಷ್ಟು ಬೇಗ ಎಕ್ಸಾಮ್ ನೋಟಿಫೈ ಆಗೋಕ್ಕಿಂತ ಮೊದಲು ಆ ಒಂದು ಬ್ಯಾಚನ್ನ ಪ್ರಾರಂಭಿಸಿದ್ದೇವೆ. ಒಂದು ವೇಳೆ ಎಕ್ಸಾಮ್ ನೋಟಿಫೈ ಆಯಿತು ಅಂದರೂ ಸಹ ವಿ ವಿಲ್ ಕವರ್ ದ್ಯಾಟ್ ವಿದಿನ್ ದ ಟೈಮ್ ಫ್ರೇಮನ್ನು ಕವರ್ ಮಾಡ್ತೇವೆ. ಇಲ್ಲದಿದ್ದರೂ 1 ತಿಂಗಳ ಅವಧಿಯಲ್ಲಿ, ಸೊ ಅಪ್ ಟು ಈ ಆಗಸ್ಟ್ ಎಂಡ್ ತನಕ, ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ ಈ ಬ್ಯಾಚ್ ನಡೆಯುತ್ತೆ. ಬಟ್ ವ್ಯಾಲಿಡಿಟಿ ಏನಿದೆ ಅದು 6 ತಿಂಗಳ ತನಕ. ಸೊ 6 ತಿಂಗಳ ತನಕ ನೀವು ಕ್ಲಾಸ್ಗಳನ್ನು ನೋಡ್ಬೋದು. ಸೊ ಹೇಗೆ, ಎಲ್ಲಿ ನೋಡೋದು, ಪ್ರೈಸ್ ಏನು ಅಂತ ಹೇಳಿ ನೀವು ಕೇಳುವಂಥದ್ದು. ಸೊ ನಮ್ಮದು ಹೊಸದಾದಂಥ ಒಂದು ಆ್ಯಪ್ ಇದೆ ಈಗ, ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪ್. ಅಥವಾ ವೆಬ್ಸೈಟಲ್ಲೂ ಕೂಡ ಈಸಿಲಿ ಸ್ಟ್ರೀಮ್ ಆಗುವ ಹಾಗೆ ವಿ ಹ್ಯಾವ್ ಅಪ್ಗ್ರೇಡೆಡ್. ಮುಂಚೆ ಅಭಿಜ್ಞಾ ಲಾ ಸೀರೀಸ್ ಅಂತ ಇತ್ತು, ಆ ಆ್ಯಪ್ ಕೂಡ ಇದೆ, ಗೂಗಲ್ ಪ್ಲೇಸ್ಟೋರ್ಲಿ ಇದೆ. ಬಟ್ ಇನ್ನು ಫಾರ್ ಎ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಶಿಫ್ಟೆಡ್ ಟು ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ನಮ್ಮ ಕ್ಲಾಸಸ್ಗಳು, ಇನ್ನೂ ಅಪ್ಕಮಿಂಗ್ ಕ್ಲಾಸಸ್ಗಳೆಲ್ಲ ಅದರಲ್ಲಿ ಆಗುವಂಥದ್ದು. ಹಾಗೆ ವೆಬ್ಸೈಟಲ್ಲೂ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೇನೆ ವೆಬ್ಸೈಟ್ನ ಲಿಂಕ್. ಸೊ ದಿಸ್ ಇಸ್ ದ ಮೇನ್ ಪೇಜಲ್ಲಿ ನೀವು ಕೋರ್ಸಸ್ ಅಂತ ಹೇಳಿ www.education.com ಅಂತ ಹೋದರೆ ಅಲ್ಲಿ ಕೋರ್ಸಸ್ ಅಂತ ಇದೆ. ಸೊ courses.abhijnaeducation.com/learn ಅಂತ ಹಾಗೂ ಕೂಡ ನೀವು ಇದು ಮಾಡ್ಬೋದು. ಸೊ ಇಲ್ಲಿ ನೀವು ಅಪ್ಕಮಿಂಗ್ ಲೈವ್ ಕ್ಲಾಸಸ್ ಇದೆಲ್ಲ ಕೂಡ ನಮ್ಮ ಓನ್ಲಿ ದಿಸ್ ಮಚ್ ಬ್ಯಾಚ್ನ ಲೈವ್ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೈವ್ ಕ್ಲಾಸ್ ಅಂತ ಹೇಳಿ ಹೇಳ್ಬೋದು. ಇನ್ನು ಕ್ಯಾಟಗರೀಸ್, ಇಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಸೊ ನಾವು ಯಾಕೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇವೆ ಅಂತಂದರೆ, ಒಂದು ಇಂಗ್ಲೀಷ್ ಆಲ್ ಓವರ್ ಪ್ಯಾನ್ ಇಂಡಿಯಾ ಬೇಸಿಸ್ಗೋಸ್ಕರ ರೀಚ್ ಆಗಬೇಕು ಹೇಳೋಂಥ ಕಾರಣಕ್ಕೆ ಇಂಗ್ಲೀಷಿಗೂ. ಬಟ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಒನ್ಸ್ ಈ ಕರ್ನಾಟಕ ಜುಡಿಷರಿ ಎಕ್ಸಾಮ್ದು ಅದು ಒಂದು ಹಂತಕ್ಕೆ ಬಂದ ನಂತರ ವಿಲ್ ಆಲ್ಸೋ ಸ್ಟಾರ್ಟ್ ವಿತ್ ಇಂಗ್ಲೀಷ್ ಕ್ಲಾಸನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸೊ ದ್ಯಾಟ್ ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಬೆನಿಫಿಟ್ ಆಗಲಿ ಹೇಳುವಂಥ ಕಾರಣಕ್ಕೆ. ಸೊ ಇಲ್ಲಿ ನೀವು ಈಗ ಸಾಲ್ಡ್ PYQ ಅಂತದೆಲ್ಲ ಫ್ರೀ ಕ್ಲಾಸಸ್ ಅದೆಲ್ಲ ಬರುತ್ತೆ. ನೀವು ಫ್ರೀಯಾಗಿ ನೋಡುವಂಥದ್ದು 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೇನೆ. ಇನ್ನು ಬರುವಂಥ ದಿನಗಳಲ್ಲೂ ಸಾಲ್ವ್ ಮಾಡುವಂಥದ್ದೆಲ್ಲ ಇದರಲ್ಲಿ ನಿಮ್ಗೆ ಸಿಗುತ್ತೆ, ಸ್ಟ್ರಕ್ಚರ್ಡ್ ಆಗಿ ಒಂದೇ ಕಡೆ ಸಿಗುತ್ತೆ. ಇನ್ನು ಕೆಲವೊಂದು ಸಣ್ಣ ಮೈನರ್ ಆ್ಯಕ್ಟ್ಸ್ಗಳು ಜಸ್ಟ್ ಒಂದು 500 ರೂಪೀಸ್ ಇರುವಂಥ ಆ ರೇಂಜಲ್ಲಿ, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಅದೆಲ್ಲ ಇರುವಂಥದ್ದು. ದೀಸ್ ಆರ್ ಆಲ್ ಕೋರ್ಸಸ್. ಇನ್ನೂ ಬರುವಂಥದ್ದು ಬ್ಯಾಚಸ್, ಆ್ಯಕ್ಚುಲ್ ಬ್ಯಾಚಸ್ ಈಗ 2 ಇದೆ. ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್, ಅದು ಕೂಡ ನೋಟಿಫೈ ಆಗಲಿಲ್ಲ. ಬಟ್ ನೋಟಿಫೈ ಆಗದೆ ವಿ ಹ್ಯಾವ್ ಯೆಟ್ ಸ್ಟಾರ್ಟೆಡ್ ದಿಸ್ ಬ್ಯಾಚ್. ಆಯಿತಾ, ಒಂದು AB 20 ಹಾಗೂ ಇನ್ನೊಂದು ಓನ್ಲಿ ದಿಸ್ ಮಚ್ ಅಂತ ಹೇಳುವಂಥ ಬ್ಯಾಚ್. ಇದು ಕರ್ನಾಟಕ
ಇದ್ರದ್ದು ಡಿಸ್ಕ್ರಿಪ್ಷನ್ ಹೇಳೋದಾದ್ರೆ ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ರಾಜ್ಯದವರು ಐ ಥಿಂಕ್ ಎಕ್ಸಾಮ್ಸ್ ಆಗಿದೆ, ಕೇರಳದಲ್ಲಾಗಿದೆ, ಆಂಧ್ರ ಪ್ರದೇಶದಲ್ಲಾಗಿದೆ, ಬೇರೆ ಸದರ್ನ್ ಸ್ಟೇಟ್ಸ್ಗಳಲ್ಲಿ ಇನ್ನೂ ದೇ ಆರ್ ಯಟ್ ಟು ನೋಟಿಫೈ ಅಲ್ವಾ. ಸೊ ಈ ರೀತಿ ನೀವು ಕಾಣ್ತೀರಿ ಆ ಬ್ಯಾಚಿನ ಇದು. ಸೊ ಜಾಯಿನ್ ಬ್ಯಾಚ್ ಅಂತ ಹೇಳಿ ಬರುತ್ತೆ. ನೀವು ಲಾಗಿನ್ ಆಗುವಾಗ ಒಂದು ಎಕ್ಸ್ಪ್ಲೋರ್ ಎಸ್ ಎ ಗೆಸ್ಟ್ ಅಂತ ಕೂಡ ನೋಡ್ಬೋದು, ಬಟ್ ಆ್ಯಕ್ಚುಲ್ ಕಂಟೆಂಟ್ಸ್ ನೋಡಬೇಕಂತಂದ್ರೆ ನೀವು ಇಮೇಲ್ ಹಾಕಿ ನೀವು ಲಾಗಿನ್ ಆಗಬೇಕು. ಸೊ ನಿಮಗೆ ರಿಜಿಸ್ಟ್ರೇಷನ್ ಆಗಲಿ ಏನೇ ಆಗಲಿ ಕನ್ಫರ್ಮೇಷನ್ ಇಟ್ ವಿಲ್ ಬಿ ಡೆಲಿವರ್ ಟು ಯುವರ್ ಇಮೇಲ್. ನೀವು ಯಾವ ಇಮೇಲ್ ಹಾಕಿ ಲಾಗಿನ್ ಆಗಿರ್ತೀರಿ ಅದೇ ಇಮೇಲ್ಗೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು, ರಿಜಿಸ್ಟ್ರೇಷನ್ ಡೀಟೇಲ್ಸ್ಗಳೆಲ್ಲ ಬರ್ತವೆ. ಈಗ ತುಂಬ ಜನ ಈಗ ನೀವು ಮೊಬೈಲಲ್ಲಿ ಲಾಗಿನ್ ಆಗಿರೋದಕ್ಕೆ ಏನಾಗುತ್ತೆ, 2-3 ಇಮೇಲಲ್ಲಿ ನೀವು ಲಾಗಿನ್ ಆಗಿರ್ತೀರಿ ಆಯಿತಾ. ಒಂದು ಇಮೇಲಲ್ಲಿ ಲಾಗಿನ್ ಆಗ್ತೀರಿ, ಬಟ್ ಇನ್ನೊಂದು ಇಮೇಲನ್ನು ಚೆಕ್ ಮಾಡ್ತೀರಿ, ಆವಾಗ ನಿಮಗೆ ಕನ್ಫರ್ಮೇಷನ್ ಡೀಟೇಲ್ಸ್ ಬಂದಿರೋದಿಲ್ಲ ಆಬ್ವಿಯಸ್ಲಿ ಅಲ್ವಾ. ಸೊ ಅದನ್ನೊಂದು ನೋಡ್ಕೊಳ್ಳಿ, ಯಾವ ಇಮೇಲಿಂದ ಲಾಗಿನ್ ಆಗ್ತಿದ್ದೀರಿ ಅದೇ ಇಮೇಲಿಂದ ನೀವು ಕನ್ಫರ್ಮೇಷನ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲಸ ನೋಟಿಫಿಕೇಶನ್ ನೀವು ಆನ್ ಮಾಡಿ ಇಟ್ಕೊಂಡಿರೋದಿಲ್ಲ ಇಮೇಲ್ ಬಂದಿರುವಂಥದ್ದು. ಸೊ ನೀವು ಅದನ್ನು ರಿಫ್ರೆಶ್ ಮಾಡಿ ಇಮೇಲ್ ಚೆಕ್ ಮಾಡಬೇಕು ಆಯಿತಾ. ಸೊ ನೀವು ಅದಕ್ಕೋಸ್ಕರ ಒಂದ್ಸಲ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿ ಬರ್ತಾ ಇದೆಯಾ ಅಂತ ಹೇಳಿ ಇಮೇಲ್ ಚೆಕ್ ಮಾಡಿ. ಆಮೇಲೆ ಅಭಿಜ್ಞಾ ಎಜುಕೇಷನ್ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ನೀವು ಅದನ್ನು ಇಮಿಡಿಯೇಟ್ಲಿ ಚೆಕ್ ಮಾಡಿ ನೋಡ್ಬೋದು. ಸೊ ಎಲ್ಲ ಲೈವ್ ಕ್ಲಾಸಸ್ಗಳು ಶೆಡ್ಯೂಲ್ ಆಗಿವೆ. ಓಕೆ, ಇವತ್ತು ಬೆಳಿಗ್ಗೆ ಒಂದು ಕ್ಲಾಸ್ ಆಯಿತು, ಹಾಗೆ ಬರುವಂಥ ದಿನಗಳದ್ದು ಕ್ಲಾಸಸ್ ಕೂಡ ಸೋಮವಾರದಿಂದ ಶನಿವಾರ ತನಕ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಶೆಡ್ಯೂಲ್. ಯಾವ ದಿನ ಏನು ಟಾಪಿಕ್ಗಳು ಮಾಡ್ತೇವೆ ಹೇಳುವಂಥದ್ದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಬೆಳಿಗ್ಗೆ 9ರಿಂದ 10:15, 10:30 ತನಕ ಇರುವಂಥದ್ದು. ಕಷ್ಟ ಆಗುತ್ತೆ ಬೆಳಿಗ್ಗೆ ಅಂತ ಹೇಳಿ ನೀವು ಹೇಳ್ಬೋದು, ಬಟ್ ನೀವು ಲೈವ್ ಅಟೆಂಡ್ ಆಗ್ಲಿಕ್ಕೆ ಆಗದಿದ್ದರೆ ರೆಕಾರ್ಡ್ ಸೆಷನ್ ಕೂಡ ಅವೈಲೇಬಲ್ ಇದೆ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಡಿಸ್ಕಷನ್ಸ್ ಅಂತ ಹೇಳಿರತ್ತೆ, ಅಲ್ಲಿ ನೀವು ಅದನ್ನು ನಿಮ್ಮ ಡೌಟ್ಸ್ಗಳನ್ನು ಪೋಸ್ಟ್ ಮಾಡ್ಬೋದು ಒಂದು ವೇಳೆ ನೀವು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅಂತ ಆದರೆ. ಓಕೆ, ನೀವು ಹಾಗೆ ಅದರದ್ದು ಡೀಟೇಲ್ಸ್ಗಳನ್ನೆಲ್ಲ ತಿಳ್ಕೊಳ್ಬೇಕಾ, ಇದು ಎಂಟೈರ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿ ಇಲ್ಲಿ ಕಂಟೆಂಟ್ ಅಂತ ಹೇಳಿ ನೀವು ಹೋದರೆ ಸಾಕು. ಕಂಟೆಂಟಲ್ಲಿ ಇಲ್ಲಿ 30 ಲೆಸನ್ಸ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ ಡೀಟೇಲ್ಸ್ ಸಿಗುತ್ತೆ, ಇದರ ಪ್ರೈಸ್ ಏನು ಅಂತ ಹೇಳುವಂಥದ್ದು. ಸೊ ಯು ಕ್ಯಾನ್ ಟೇಕ್ ದಿಸ್, ಈ ಬಂಡಲನ್ನು ಅಂದರೆ ಬ್ಯಾಚ್, ಅದೇ ಬಂಡಲ್ ಅಂದರೆ ಅದೇ ಇಟ್ ಕನ್ಸಿಸ್ಟ್ ಆಫ್ ದಿಸ್ ಒಂದು ಕೋರ್ಸಿನ ಬಂಡಲ್ ಅಂತ ಹೇಳ್ಬೋದು, ಬೇರೆ ಬೇರೆ ಕ್ಲಾಸಸ್ಗಳಿವೆಲ್ಲ, ಸೊ ಅದ್ರ ಬಂಡಲ್ ಅಂತ ಹೇಳಿ. ಸೊ ಯು ಕ್ಯಾನ್ ಪರ್ಚೇಸ್ ದಿಸ್. ಸೊ ನೋಡಿ ಇಲ್ಲಿ ಡಾಕ್ಟ್ರಿನ್ ಆಫ್ ಪ್ರಿನ್ಸಿಪಲ್ಸ್, ಡಾಕ್ಟ್ರಿನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಇಲ್ಲಿ ಇವತ್ತಿನ ಕ್ಲಾಸ್. ಸೊ ಇವತ್ತೇನಾಗಿತ್ತು ಹೇಳುವಂಥದ್ದು ಅದ್ರದ್ದು ಶಾರ್ಟ್ ಡಿಸ್ಕ್ರಿಪ್ಷನ್ ನೀವು ಇಲ್ಲಿ ಕಾಣ್ತೀರಿ, ಏನು ಕವರ್ ಮಾಡಿದ್ದಾವೆ ಹೇಳುವಂಥದ್ದು. ಸೊ ಇದನ್ನು ನಾವು ಇದು ಮಾಡಬೇಕಾ, ಪರ್ಚೇಸ್ ಮಾಡಿ ನೋಡಬೇಕಾಗತ್ತೆ. ಬಟ್ ನಿಮಗೆ ಈಸಿ ರೆಫರೆನ್ಸ್ ಅಂದರೆ ಯಾವ್ಯಾವ ಕ್ಲಾಸಸ್ಗಳಿವೆ ಹೇಳುವಂಥದ್ದು, ಸೊ ಸಿಲೆಬಸ್ ವೈಸ್, ಸೆಕ್ಷನ್ ವೈಸ್ ಆ ರೀತಿ ಹೋಗಿರುವಂಥದ್ದು ಆಯಿತಾ. ಸೊ ಟ್ರೈ ಮಾಡಿ ನೋಡಿ. ಸ್ವಲ್ಪ ದಿನದಲ್ಲೇ ಒಂದು ಬೇರೆ ಕ್ಲಾಸಸ್ಗಳ ಟ್ರಯಲ್ ಕ್ಲಾಸಸ್ಗಳಿವೆ, ಫ್ರೀ ಕ್ಲಾಸಸ್ಗಳಿವೆ, ಅದನ್ನು ಚೆಕ್ ಮಾಡಿ ನೋಡಿ ಹೇಗೆ ಈ ಆ್ಯಪ್ ರನ್ ಆಗುತ್ತೆ, ಹೇಗೆ ಕೋರ್ಸಸ್ಗಳು ರನ್ ಆಗ್ತವೆ ಅಂತ ಹೇಳುವಂಥದ್ದು. ಸೊ ದ್ಯಾಟ್ ಇಟ್ ವುಡ್ ಬಿ ಈಸಿ ಫಾರ್ ಯು ಅಲ್ವಾ, ನಿಮಗೆ ಇದನ್ನು ಹೇಗೆ ಆ್ಯಪ್ ಯೂಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಯಾವುದೇ ಆ್ಯಪ್ ಆದರೂ ಫಸ್ಟ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದರದ್ದು ಫೀಚರ್ಸ್ ಗೊತ್ತಿರೋದಿಲ್ಲ, ಬಟ್ ಒಂದ್ಸಲ ಇಫ್ ಯು ಆರ್ ಯೂಸ್ ಟು ಇಟ್ ದೆನ್ ಇಟ್ ಇಸ್ ಪಾಸಿಬಲ್ ಆಯಿತಾ. ಸೊ ಈ ಬ್ಯಾಚ್ ದಿಸ್ ಇಸ್ ನಾಟ್ ಅವೈಲೇಬಲ್ ಫಾರ್ ಜೂರಿಸ್ ಅಥವಾ 3 months ಕೋರ್ಸಿಗೆ ಅವೈಲೇಬಲ್ ಇಲ್ಲ ಆಯಿತಾ. ಸೊ ಬಿ ವೆರಿ ಅಂದರೆ ಅದರಲ್ಲಿ ಇದು ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಹೆಚ್ಚು ಕಮ್ಮಿ ಅದೇ ರಿಪೀಟ್ ಆಗುತ್ತೆ, ಎಷ್ಟೋ ಸಲ ನಾವು ಇಲ್ಲಿ ಹೇಳಿರುವಂಥದ್ದು ಅದೇ ರಿಪೀಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ನಿಮಗೆ ಬರ್ಡನ್ ಆಗಬಾರ್ದು ಹೇಳೋಂಥ ಕಾರಣಕ್ಕೆ ವಿ ಆರ್ ನಾಟ್ ಗಿವಿಂಗ್ ಆಕ್ಸೆಸ್ ಟು ಜೂರಿಸ್ ಬ್ಯಾಚ್ ಕೂಡ, ಹಾಗೂ 3 months ಕೋರ್ಸ್ ಅಂತ ಇದೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಇರುವಂಥ ಕೋರ್ಸಸ್ಗಳು, ಅವ್ರಿಗೆ ಯಾರಿಗೂ ಅದು ಆಕ್ಸೆಸ್ ಇಲ್ಲ. ದಿಸ್ ಇಸ್ ಎ ಸಪ್ರೇಟ್ ಬ್ಯಾಚ್, ಸಪ್ರೇಟ್ ಬಂಡಲ್. ಸೊ ಎನಿವನ್ ಕ್ಯಾನ್ ಪರ್ಚೇಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್. ಹಾಗೂ ಇದರಲ್ಲಿ ಯಾವ ಡಿಸ್ಕೌಂಟ್ ಕೂಡ ನಾವು ಇದಕ್ಕೆ ಅಪ್ಲೈ ಮಾಡ್ತಾ ಇಲ್ಲ, ಯಾಕೆಂದರೆ ದಿಸ್ ಇಸ್ ದ ಮಿನಿಮಮ್ ಪ್ರೈಸ್ ವಿಚ್ ವಿ ಕ್ಯಾನ್ ಕೀಪ್ ಫಾರ್ ದಿಸ್ ಆಯಿತಾ. 2999 rupees ಇರುವಂಥದ್ದು, 6 ತಿಂಗಳ ವ್ಯಾಲಿಡಿಟಿ ಇದಕ್ಕೆ ಇರುವಂಥದ್ದು. ತುಂಬ ಸ್ಟ್ರಕ್ಚರ್ಡ್ ಮಾಡಿ ಬೇರೆ ಆ್ಯಕ್ಟನ್ನು ಇಟ್ಕೊಂಡು, ಹಾಗೂ ಒಂದೊಂದು ಕ್ಲಾಸಿಗೆ ಈಗ ಒಂದೊಂದು CPCಗೆ ಬೇರೆ ಬೇರೆ ರೀತಿಯ ಅಪ್ರೋಚನ್ನು ನಾವು ತೊಗೊಂಡಿದ್ದೇವೆ. CPCಗಾದರೆ ಬೇರೆ ಅಂದರೆ ಒಂದು ರೀತಿಯ ಅಪ್ರೋಚ್, ಬೇರೆ ಆ್ಯಕ್ಟ್ನ ಇಟ್ಕೊಂಡು, ಇನ್ನು BNSಗಾದರೆ ಕಾನ್ಸೆಪ್ಟ್ ಬೇಸ್ಡ್ ಅಪ್ರೋಚ್ ಆಗುತ್ತೆ, ಇನ್ನು IPCಗೆಲ್ಲಾದರೆ ಒಫೆನ್ಸ್ ಬೇಸ್ಡ್ ಅಪ್ರೋಚ್, ಒಫೆನ್ಸ್ನ ಇಟ್ಕೊಂಡು ನಾವು ಟೀಚ್ ಮಾಡಬೇಕಾಗತ್ತೆ. ಸೊ ಹೀಗೆ ಬೇರೆ ಬೇರೆ ಆ್ಯಕ್ಟ್ಗಳಿಗೆ ಬೇರೆ ಬೇರೆ ಅಪ್ರೋಚ್ ಇದೆ. ಅಲ್ಟಿಮೇಟ್ಲಿ ಇದರ ಪರ್ಪಸ್ ಏನಂತಂದರೆ ರ್ಯಾಪಿಡ್ ರಿವಿಷನ್ ಆಗಬೇಕು, ನಿಮಗೆ ಆ ಸೆಕ್ಷನ್ಸ್ಗಳು ಎಕ್ಸಾಮ್ ಟೈಮಲ್ಲಿ ಪ್ರಾಪರಾಗಿ ರಿವೈಸ್ ಮಾಡಲಿಕ್ಕೆ ಆಗಬೇಕು ಹೇಳುವಂಥ ಕಾರಣಕ್ಕೆ ಇರುವಂಥದ್ದು ಆಯಿತಾ. ಸೊ ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ದಿಸ್, ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೇನಂತ. ಹಾಗೂ ಈಗ ಉದಾಹರಣೆಗೆ ಒಂದು ಬುಕ್ ಮಾರ್ಕ್ ಹೇಳುವಂಥ ಆಪ್ಷನ್ ಇದೆ, ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮತ್ತೆ ಕೇಳಬೇಕು. ಸೊ ಅದನ್ನು ನೀವು ಇಲ್ಲಿ ಪ್ಲೇ ಆಗ್ತಾ ಇರತ್ತೆ, ಅದನ್ನು ನೀವು ಅಲ್ಲಿ ಬುಕ್ ಮಾರ್ಕ್ ಅಂತ ಮಾಡಿದರೆ
ಅದು ಸೇವ್ ಆಗಿರುತ್ತೆ, ಮತ್ತೊಮ್ಮೆ ನೀವು ಕೇಳ್ಬೋದು. ಅಂದರೆ ಎಂಟೈರ್ ವೀಡಿಯೋ ಹುಡುಕಬೇಕು ಮತ್ತೆ ಕೇಳಬೇಕಂತ ಇಲ್ಲ. ಉದಾಹರಣೆಗೆ 30ನೇ ನಿಮಿಷದಲ್ಲಿ 35ನೇ ನಿಮಿಷದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನಾನು ಕವರ್ ಮಾಡಿದ್ದೇನೆ ಅಥವಾ ಕ್ವಶನನ್ನು ಕವರ್ ಮಾಡಿದ್ದೇನೆ, ಮತ್ತೆ ಕೇಳಬೇಕು ಅಂದರೆ ಯು ಕ್ಯಾನ್ ಬುಕ್ ಮಾರ್ಕ್ ಅಂತ ಮಾಡ್ಬೋದು. ಅಥವಾ ಇಲ್ಲಿ ಡಿಸ್ಕಷನ್ಸ್ ಅಂತ ಇದೆ, ಡಿಸ್ಕಷನ್ಸಲ್ಲಿ ನಿಮ್ಮ ಡಿಸ್ಕಷನನ್ನು ಪೋಸ್ಟ್ ಮಾಡ್ಬೋದು ಏನಂತ ಹೇಳಿ, ಆ ಥ್ರೆಡ್ ಅದು ರನ್ ಆಗುತ್ತೆ. ಹಾಗೂ ರೀಸೆಂಟ್ಲಿ ಆ್ಯಡೆಡ್, ಇದು ಈಗ ಆಲ್ರೆಡಿ ಕ್ಲಾಸ್ಗಳು ಅವೈಲೇಬಲ್ ಇರುವಂಥ ಕಾರಣಕ್ಕೋಸ್ಕರ ಇಟ್ಸ್ ನಾಟ್ ಅಪ್ಲಿಕೇಬಲ್. ರೆಕಾರ್ಡೆಡ್ ಸೆಷನ್ಗಾದರೆ ಅದು ಅಪ್ಲೈ ಆಗುತ್ತೆ. ಸೊ ಅಬೌಟ್ ದಿಸ್ ಕೋರ್ಸ್ ಅದರದ್ದು ಇದು ಕೂಡ ನೀವು ನೋಡ್ಬೋದು. ಹಾಗೆ ಲಾಸ್ಟಿಗೆ ಒಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನು ನೀಡ್ತೇವೆ. ಲಾಸ್ಟ್ ಎಕ್ಸಾಮ್ ಎಲ್ಲ ಕವರ್ ಆದ ನಂತರ 3 ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನು ನೀಡ್ತಿದ್ದೇವೆ. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಕ್ಲಿಯರ್. ಅದರದ್ದು ಲಿಂಕ್ ಈಗ ಆ್ಯಪ್ ಬೇಕಂತಂದರೆ ಅದರದ್ದು ಇಲ್ಲಿ ಗೆಟ್ ಇಟ್ ಆನ್ ಗೂಗಲ್ ಪ್ಲೇ ಅಂತ ಹೇಳಿ ಇಲ್ಲಿ ಆ ಆಪ್ಷನ್ ಸಿಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಹೊಸ ಬ್ಯಾಚಿಗೆ ಸಂಬಂಧಪಟ್ಟ ಹಾಗೆ. ನಾನಿನ್ನೂ ಅನೌನ್ಸ್ಮೆಂಟ್ ವೀಡಿಯೋ ಮಾಡಿರಲಿಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆಫ್ ಸಮ್ ರೀಸನ್ಸ್, ಬಟ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋರೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು, ಆಯಿತಾ? ಆಮೇಲೆ ಕೂಡ ಜಾಯ್ನ್ ಆಗ್ಬೋದು. ಎಕ್ಸಾಮ್ ನೋಟಿಫೈ ಆದ ನಂತರ ನಿಮಗೆ ಜಾಯ್ನ್ ಆಗ್ಬೋದು. ಆ ದಿನದಿಂದ 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಒಂದು ವೇಳೆ ನೋಟಿಫೈ ಆದರೆ ಐ ಡೋಂಟ್ ನೋ, ಯಾಕೆಂದರೆ ತುಂಬ ಜನ ಕೇಳ್ತಿದ್ದಾರೆ ಇತ್ತೀಚೆಗೆ, ಅಂದರೆ ನೀವು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀರಲ್ಲ, ಎಕ್ಸಾಮ್ ನೋಟಿಫೈ ಆಗುತ್ತಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ವಿ ಹ್ಯಾವೆಂಟ್ ರಿಸೀವ್ಡ್ ಎನಿ ಇನ್ಫಾರ್ಮೇಷನ್, ನಮಗೆ ಅದು ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆದರೂ ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್, ತಯಾರಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕೆಂದರೆ ಲಾಸ್ಟ್ ಹಂತದಲ್ಲಿ ಎಕ್ಸಾಮ್ ಡೇಟ್ ಮಾಡಲಿ ಅಂತ ಹೇಳ್ತಾ ಕಾಯ್ತಾ ಕೂತ್ಕೊಳ್ಳುವಂಥದ್ದು ದಟ್ ಇಸ್ ನಾಟ್ ಅ ವೆರಿ ಇಂಟೆಲಿಜೆಂಟ್ ಆಪ್ಷನ್ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ವಾಟ್ ಎವರ್ ಇಟ್ ಈಸ್, ಲೆಟ್ ಅಸ್ ಸ್ಟಾರ್ಟ್ ಅ ಪ್ರಿಪ್ರೇಷನ್ನು. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ, ಹಾಗೆ ಆಗ್ತಾ ಇದೆ. ಇದು ಇನ್ನೊಂದು ರೀತಿಯ ಪ್ರಿಪ್ರೇಷನ್, ಅಂದರೆ ರಿವಿಷನ್ ಹೇಳುವಂಥ ಪ್ರಿಪ್ರೇಷನ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥದ್ದು. ಓಕೆ, ಎಸ್. ಸೊ ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಇವೆ. ಅಮೆಝಾನಲ್ಲಿ ಸಿಗುತ್ತೆ, ಅಥವಾ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಬುಕ್ಸ್ಗಳು ಸಿಗುತ್ತೆ, ಅಥವಾ ನೀವು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಡೈರೆಕ್ಟಾಗಿ ವಿ ವಿಲ್ ಸೆಂಡ್ ಇಟ್ ಟು ಯು. ರೇಸರ್ ಪೇ ಅಮೌಂಟ್ ಆ ಲಿಂಕನ್ನು ನಾವು ನೀಡಿದರೆ, ನೀವು ಅದಕ್ಕೆ ಪೇಮೆಂಟ್ ಮಾಡಿದರೆ ವಿ ವಿಲ್ ಪ್ರೊವೈಡ್ ಯು, ವಿಲ್ ಸೆಂಡ್ ಇಟ್ ಥ್ರೂ ಪೋಸ್ಟ್ ಮುಖಾಂತರ ನಿಮಗೆ ಬುಕ್ಸನ್ನು ಸೆಂಡ್ ಮಾಡ್ತೇವೆ. ಹಾಗೆ ಬೇರೆ ಏನಾದರೂ ಡೌಟ್ ಇದ್ದರೂ ಸಹ ಇಮೇಲ್ಗೆ abhijnaLawSeries@gmail.comಗೆ ನೀವು ಇಮೇಲ್ ಮಾಡ್ಬೋದು, ಅಥವಾ 9036201870 ಈ ನಂಬರ್ಗೂ ಕೂಡ ನೀವು ವಾಟ್ಸಪ್ ಮಾಡ್ಬೋದು. ಬಟ್ ವಿದಿನ್ ದ ವರ್ಕಿಂಗ್ ಅವರ್ಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ವಿ ಆರ್ ಏಬಲ್ ಟು ರೆಸ್ಪಾಂಡ್. ಅದರ ನಂತರ ಮಾಡಿದರೆ ಸ್ವಲ್ಪ ನಿಮಗೆ ಡಿಲೇ ಆಗುತ್ತೆ, ರೆಸ್ಪಾಂಡ್ ಮಾಡುವಂಥದ್ದು ಡಿಲೇ ಆಗುತ್ತೆ. ಸೊ ಟ್ರೈ ಟು ನೀವು ಇದಕ್ಕೆ ಆನ್ಸರ್ ಏನು ಕ್ವಶನ್ ಇದ್ದರೂ ಕ್ವೆರೀಸ್ ಇದ್ದರೂ ಸಹ ವರ್ಕಿಂಗ್ ಅವರ್ಸಲ್ಲಿ, ಅಥವಾ ಪಬ್ಲಿಕ್ ಹಾಲಿಡೇಸ್ ಅಲ್ಲದೆ ಇರುವಂಥ ದಿನಗಳಲ್ಲಿ, ಸಂಡೇಸ್ ಅಲ್ಲದೆ ಇರುವಂಥ ದಿನಗಳಲ್ಲಿ ಟ್ರೈ ಟು ಕಾಂಟ್ಯಾಕ್ಟ್ ಅಸ್, ವಿ ವಿಲ್ ಶ್ಯೂರ್ಲಿ ರೆಸ್ಪಾಂಡ್ ಟು ಯು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಯೂಟ್ಯೂಬ್ ಸಿರೀಸ್ ನಡೀತಾ ಇದೆ, ಡೇ 1 ಕ್ವಶನ್ ಮೆನಿ ಕಾನ್ಸೆಪ್ಟ್ಸ್ ಅಂತ ಹೇಳುವಂಥದ್ದು. ಸೊ ಅದನ್ನು ನೋಡಿ ಚೆಕ್ ಮಾಡಿ, ಯಾಕೆಂದರೆ ಪ್ರತಿದಿನ ಒಂದೊಂದು ಕ್ವಶನನ್ನು ನಾವು ನೀಡ್ತಾ ಇದ್ದೇವೆ, ಅದರ ಸೊಲ್ಯೂಷನ್ ಮಾಡ್ತಿದ್ದೇವೆ. ಹಾಗೆ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡ್ತಿದ್ದೇವೆ. ಸೊ ಆಲ್ರೆಡಿ ಕರ್ನಾಟಕ ಆಯಿತು, ಹಾಗೂ ಇದಾಯಿತು ಗುಜರಾತ್ ಕ್ವಶನ್ ಪೇಪರ್ ಆಗಿದೆ. ಇನ್ನು ಹಲವಾರು ಕ್ವಶನ್ಗಳಿವೆ. ನಿನ್ನೆಷ್ಟೇ ರಾಜಸ್ಥಾನ ಎಕ್ಸಾಮ್ ಆಗಿದೆ, ಅಸ್ಸಾಂದಾಯಿತು, ಹಾಗೆ ಕೇರಳ ಇದೆ. ಸೊ ಸುಮಾರು ಆಂಧ್ರ ಪ್ರದೇಶ ಇದೆ, ಸುಮಾರು ರಾಜ್ಯಗಳ ಕ್ವಶನ್ ಪೇಪರ್ಸ್, ಈ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಬಾಕಿ ಇದೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನಿರಂತರವಾಗಿ ವೀಡಿಯೋಸ್ಗಳನ್ನು ಫಾಲೋ ಮಾಡಿ, ಸೊ ದ್ಯಾಟ್ ನಿಮಗೆ ಆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಿ ಯು ಇನ್ ಮೈ ಕ್ಲಾಸ್. ಥ್ಯಾಂಕ್ ಯು, ಟೇಕ್ ಕೇರ್.